ಗುಜರಾತ್ ಟೈಟನ್ಸ್ ಸದ್ಯ ಟಾಪ್ ಆಫ್ ದಿ ಟೇಬಲ್. ಫಸ್ಟ್ ಹಾಫ್ನಲ್ಲಿ ಹಾವು ಏಣಿಯಂತೆ ಇದ್ದ ಗುಜರಾತ್ ಈಗ ಅನ್ಸ್ಟಾಪಬಲ್ ಟೀಮ್ ಆಗಿ ಮುನ್ನುಗ್ತಾ ಇದೆ. ಸತತ 5 ಪಂದ್ಯಗಳನ್ನ ಗೆದ್ದು ಈಗ ನಂಬರ್ 1 ಪಟ್ಟಕ್ಕೇರಿದ್ದಾರೆ. ಮತ್ತೊಂದು ಕಡೆ ಈ ಸೀಸನ್ ನಲ್ಲಿ 300 ರನ್ಗಳು ನಮ್ಮ ಟಾರ್ಗೆಟ್ ಅಂದಿದ್ದ ಹೈದರಾಬಾದ್ ಈಗ ಹೀನಾಯವಾಗಿ ಸೋಲನ್ನ ಕಂಡಿದೆ. ಒಂದ್ ಕಡೆ ಗುಜರಾತ್ ಸೇಫ್ ಝೋನ್ ನಲ್ಲಿದ್ರೆ, ಹೈದರಾಬಾದ್ ಅಂತೂ ಪ್ರೆಷರ್ ನಲ್ಲಿದೆ. ಅಷ್ಟಕ್ಕೂ ಜಿಟಿ ವರ್ಸಸ್ SRH ನಡುವಿನ ಮ್ಯಾಚ್ ಎಫೆಕ್ಟ್ ಏನೆಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬ್ಯಾಟಿಂಗ್ ನಲ್ಲಿ ಬೊಂಬಾಟ್, ಬೌಲಿಂಗ್ ನಲ್ಲಿ ಸೂಪರ್. ಗುಜರಾತ್ ಟೈಟನ್ಸ್ ಸದ್ಯ ಈ ಸೀಸನ್ ನ ಮೋಸ್ಟ್ ಡೇಂಜರಸ್ ಟೀಮ್ ಆಗಿ ಕಾಣ್ತಾ ಇದೆ. ಮೊಹಮ್ಮದ್ ಸಿರಾಜ್ ಸಿಡಿಲು ಕಗಿಸೋ ರಬಾಡ ಕಿಚ್ಚು ಎದುರಾಳಿ ಬ್ಯಾಟರ್ಗಳನ್ನ ಧೂಳಿಪಟ ಮಾಡ್ತಿದೆ. ಅದರಲ್ಲೂ ಬಲಿಷ್ಠ ಬ್ಯಾಟಿಂಗ್ ಲೈನಪ್ನೇ ಹೊಂದಿರುವಂತಹ ಹೈದರಾಬಾದ್ನ ಬೆನ್ನು ಮುರಿದು ಗುಜರಾತ್ ತಂಡ ಈಗ ಪಾಯಿಂಟ್ಸ್ ಪಟ್ಟಿಯಲ್ಲಿ ನಂಬರ್ 1 ಪಟ್ಟಕ್ಕೇರಿದೆ. ಅಹಮದಾಬಾದ್ನಲ್ಲಿ ನಡೆದ ಜಿಟಿ ವರ್ಸಸ್ SRH ನಡುವಿನ ಮ್ಯಾಚ್ ಅಲ್ಲಿ ಟಾಸ್ ಸೋತ ಗುಜರಾತ್ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಬೇಕಾಯಿತು. ಗಿಲ್ ಮತ್ತು ಬಟ್ಲರ್ ಸಿಂಗಲ್ ಡಿಜಿಟ್ಗೆ ಔಟ್ ಆದ್ರೂ ಕೂಡ ಸಾಯಿ ಸುದರ್ಶನ್ ಅದ್ಭುತ ಇನ್ನಿಂಗ್ಸ್ ಅನ್ನ ಆಡಿದ್ರು. 61 ರನ್ಗಳನ್ನ ಬಾರಿಸಿದ್ರು. ಅಂಡ್ ವಾಷಿಂಗ್ಟನ್ ಸುಂದರ್ ಕೂಡ ಎಫೆಕ್ಟಿವ್ ಆಗಿ ಬ್ಯಾಟಿಂಗ್ ಅನ್ನ ಮಾಡಿ ಅರ್ಧ ಶತಕ ಬಾರಿಸಿದ್ರು. ಹೀಗಾಗಿ ಗುಜರಾತ್ ತಂಡ ಫಸ್ಟ್ ಬ್ಯಾಟಿಂಗ್ ನಲ್ಲಿ 20 ಓವರ್ಗಳಲ್ಲಿ 168 ರನ್ಗಳನ್ನ ಕಲೆ ಹಾಕಿತ್ತು. ಸೊ ಈ ಟಾರ್ಗೆಟ್ ಹೈದರಾಬಾದ್ಗೆ ಈಸಿ ಅನಿಸಿದ್ರು ಕೂಡ, ಆದ್ರೆ ಬ್ಯಾಟಿಂಗ್ ಆರಂಭ ಆದ್ಮೇಲೆ ಹೈದರಾಬಾದ್ ಎಲ್ಲಿಯೂ ಕೂಡ ಫೈಟ್ ಕೊಡ್ಲೇ ಇಲ್ಲ. ಹೈದರಾಬಾದ್ ಪರ ಪ್ಯಾಟ್ ಕಮಿನ್ಸ್ 19 ರನ್ ಗಳಿಸಿದೆ, ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್. ಸೊ ಈ ಮೂಲಕ 14.5 ಓವರ್ಗಳಲ್ಲಿ 86 ರನ್ಗಳಿಗೆ ಹೈದರಾಬಾದ್ ತಂಡ ಆಲ್ಔಟ್ ಆಯಿತು. ಈ ಮೂಲಕ 87 ರನ್ಗಳ ಬಿಗ್ ಮಾರ್ಜಿನ್ ಇಂದ ಗುಜರಾತ್ ತಂಡ ಗೆದ್ದು ಬೀಗಿದೆ. ಹಾಗೆ ಪಾಯಿಂಟ್ಸ್ ಪಟ್ಟಿಯಲ್ಲೂ ಕೂಡ ಟ್ವಿಸ್ಟ್ ಸಿಕ್ಕಿದೆ. 16 ಅಂಕಗಳೊಂದಿಗೆ ಸೇಫ್ ಝೋನ್ ನಲ್ಲಿದೆ ಗುಜರಾತ್. ಗುಜರಾತ್ ಈಗ ಪಾಯಿಂಟ್ಸ್ ಪಟ್ಟಿಯಲ್ಲಿ ನಂಬರ್ 1 ಪಟ್ಟದಲ್ಲಿದೆ. ಇದಕ್ಕೂ ಮುನ್ನ ಪಂಜಾಬ್ ಕಿಂಗ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಹೈದರಾಬಾದ್ ತಂಡಗಳು ನಂಬರ್ 1 ಸ್ಥಾನದಲ್ಲಿದ್ವು. ಪ್ಲೇ ಆಫ್ ಲೆಕ್ಕಾಚಾರ ಅಂತ ಬಂದಾಗ 16 ನಂಬರ್ ಸೇಫ್ ಝೋನ್. ಇಷ್ಟು ವರ್ಷಗಳ ಕಾಲ ಆವೃತ್ತಿಯೊಂದರಲ್ಲಿ 16 ಅಂಕ ಪಡೆದ ಯಾವುದೇ ತಂಡ ಪ್ಲೇ ಆಫ್ ರೇಸ್ ಅನ್ನ ಮಿಸ್ ಮಾಡ್ಕೊಂಡಿಲ್ಲ. ಈ ಸಲ 7 ತಂಡಗಳ ನಡುವೆ ರೇಸ್ ಇರೋದ್ರಿಂದ 16 ಕೂಡ ಸೇಫ್ ಅಂತ ಸ್ಟಿಲ್ ಈವರೆಗೂ ಕೂಡ ಹೇಳಕ್ಕಾಗಲ್ಲ. ಹೀಗಿದ್ರು ಕೂಡ ಗುಜರಾತ್ಗೆ ಇನ್ನೂ 2 ಪಂದ್ಯ ಬಾಕಿ ಇದ್ದು, ಅದರಲ್ಲಿ 1 ಪಂದ್ಯ ಗೆದ್ರು ಕೂಡ ಅವರು ಸೀದಾ ಟಾಪ್ 4 ನಲ್ಲಿ ಕ್ವಾಲಿಫೈ ಆಗ್ತಾರೆ. ಅತ್ತ ಹೈದರಾಬಾದ್ ತಂಡಕ್ಕೆ 2 ಪಂದ್ಯಗಳು ಬಾಕಿ ಇದ್ದು, ಮುಂದಿನ ಪಂದ್ಯಗಳಿಗೆ ಪ್ರೆಷರ್ ಅಂತೂ ಇದ್ದೇ ಇದೆ. ಬಟ್ ಬ್ಯಾಟಿಂಗ್ ಫೇಲ್ಯೂರ್ ಆಗಿರೋದನ್ನ ನೆಕ್ಸ್ಟ್ ಹೇಗೆ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ನಮಸ್ಕಾರ.